ಬಳ್ಳಾರಿಯಲ್ಲಾದಂತಹ ಘಟನೆ, ಬಳ್ಳಾರಿಯ ನಾಸಿರ್ ಹುಸೇನ್ ಕಚೇರಿಯ ಮುಂದೆ ಹೈಡ್ರಾಮಾ ನಡೆಯಿತು. ನಾಸಿರ್ ಹುಸೇನ್ ಕಚೇರಿಗೆ ನುಗ್ಗೋದಕ್ಕೆ ಕಾರ್ಯಕರ್ತರು ಯತ್ನಿಸಿದ್ರು. ಜೊತೆಗೆ ನಾಸಿರ್ ಹುಸೇನ್ ವಜಾಗೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂತಹ ಸಂಭ್ರಮಾಚರಣೆಯ ಸಂದರ್ಭದಲ್ಲೇ ಆದಂತಹ ಘಟನೆ. ಅದು ಪಾಕ್ ಪರ ಘೋಷಣೆ ಕೇಳಿದ್ದು, ನಾಸಿರ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ರು ಆರೋಪ. ಈ ಹಿನ್ನೆಲೆಯಲ್ಲಿ ನಾಸಿರ್ ಹುಸೇನ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗ್ತ ಕಚೇರಿಗೆ ಮುತ್ತಿಗೆ ಹಾಕುವ ಯತ್ನ ನಡೀತು. ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ. ರಾಷ್ಟ್ರ ಧ್ವಜ ಹಿಡಿದು ನಾಸಿರ್ ಹುಸೇನ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ. ನಾಸಿರ್ ಹುಸೇನ್ ಕಚೇರಿಯ ಬೋರ್ಡ್ಗಳು ಧ್ವಂಸ ಆಗಿದೆ. ಜೊತೆಗೆ ಅವರನ್ನ ತಡೆಯೋದಕ್ಕೆ ಪೊಲೀಸರು ಮುಂದಾದ ಹಿನ್ನೆಲೆಯಲ್ಲಿ ಪೊಲೀಸರ ವಿರುದ್ಧವೂ ಕೂಡ ಘೋಷಣೆಗಳನ್ನು ಕೂಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಬಿಜೆಪಿ ಸಿಡಿದೆದ್ದಿದ್ದು, ತ್ರಿವರ್ಣ ಧ್ವಜ ಹಿಡಿದು ಬಿಜೆಪಿ ನಾಯಕರ ಪ್ರತಿಭಟನೆ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದಿಂದ ಪ್ರತಿಭಟನೆ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿಯವರೇ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರ ಕಚೇರಿಯವರಿಗೆ ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಯಾಕಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಸರ್? ಏನು ಅನಿಸುತ್ತೆ ನಿಮ್ಗೆ ಆ ವಿಡಿಯೋ ನೋಡಿದ್ರೆ? ಸರ್, ಯಾಕೆ ಪ್ರೊಟೆಸ್ಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಂಗಿಲ್ಲ. ದೇಶ ವಿರೋಧಿ, ದೇಶದಲ್ಲಿ ಹುಟ್ಟಿ ಈ ದೇಶದ ಸಾರ್ವಭೌಮತ್ವವನ್ನು ಅವರು ಪಡೆದು ಅಂಥವ್ರನ್ನ ಖಂಡನೆ ಮಾಡೋದು ಬಿಟ್ಟು ಅವ್ರನ್ನ ಬೆಂಬಲಿಸ್ತಾರೆ ನಾಸಿರ್ ಹುಸೇನ್ ಅವರು. ಈ ಕಾಂಗ್ರೆಸ್ ಸರ್ಕಾರ ಒಬ್ಬರೇನೋ ದೇಶನ ವಿಭಜನೆ ಮಾಡಂತಾರೆ, ಇನ್ನೊಬ್ಬರೇನೋ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಈ ದೇಶಕ್ಕೆ ಎಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ಇವರು? ಈ ದೇಶದಲ್ಲಿ ಹುಟ್ಟಿ ದೇಶದಲ್ಲಿ ಎಲ್ಲ ಪವರ್ಸ್ ಎಲ್ಲ ಅನುಭವಿಸಿ ಇವತ್ತು ದೇಶದ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಈ ದೇಶದಲ್ಲಿ ಅವರು ಏನು ಮಾಡ್ತಿದ್ದಾರೆ ಅಂತ ಇವತ್ತು ನಾನು ಸಿದ್ದರಾಮಯ್ಯನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಖಂಡಿತ ನಾಸಿರ್ ಹುಸೇನ್ ಅವರು ರಾಜೀನಾಮೆ ಕೊಡಬೇಕು, ಅವ್ರನ್ನ ಕಠಿಣವಾಗಿ ಕ್ರಮ ತಗೋಬೇಕು. ಭಾರತ ಸರ್ಕಾರನ ಧಿಕ್ಕಾರ ಮಾಡಿದವರು ಅವರು ದೇಶ ವಿರೋಧಿ ಸೆಕ್ಷನ್ ಹಾಕಿ ಅವ್ರನ್ನ ಒಳಗಾಗಬೇಕಂತ ನಾವು ಕೋರ್ತೀವಿ. ಸರ್, 100 ಕೋಟಿ ಜನಸಂಖ್ಯೆ ಇವತ್ತು ಮಿಡುಕ್ತಾ ಇದ್ದಾರೆ. ಭಾರತ ದೇಶದಲ್ಲಿದ್ದು ಜೈ ಪಾಕಿಸ್ತಾನ ಅಂದರೆ ಇದು ಏನಪ್ಪ? ಇದು ಏನು ನಡೆದಿದೆ? ಕರ್ನಾಟಕದಲ್ಲಿ ಏನು ನಡೆದಿದೆ? ವಿಧಾನಸೌಧದಲ್ಲಿ ಏನು ನಡೆದಿದೆ ಅಂತ ಪ್ರತಿಯೊಬ್ಬ ಪ್ರಜೆ ಇದನ್ನು ಕೇಳ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದ ವಿಷಯ ಅಲ್ಲ, ಇಡೀ ಭಾರತದ ಪ್ರಶ್ನೆ ಇದು. ಎಲ್ಲಿ ಪಾಕಿಸ್ತಾನ, ಎಲ್ಲಿ ಇಂಡಿಯಾ? ಒಂದು 70 ವರ್ಷ ಮುಗಿದೋಗಿದೆ ನಮ್ಮ ಕತೆ. ಈಗ ಅವ್ರು ಜೈ ಪಾಕಿಸ್ತಾನ ಅಂದರೆ ಬಿಡ್ಲಿಕ್ಕಾಗತ್ತೇನ್ರಿ? ಸಕ್ತ ಕಾರ್ವಾಯಿ ಕರ್ನಾ ಹೈ. ಸರ್, ನಾವಿಲ್ಲಿ ಹಿಂದೆ ನೋಡ್ತಿರ್ಬೋದು, ಏನು ರಾಜ್ಯಸಭಾ ಕಚೇರಿ ಅಂದರೆ ನಾಸಿರ್ ಹುಸೇನ್ ಕಚೇರಿ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಇವರನ್ನು ಉಳಿಸಬಾರ್ದು, ಇವರ ಸ್ಥಾನವನ್ನು ತ್ಯಜಿಸಬೇಕು, ರಾಜೀನಾಮೆ ನೀಡಬೇಕು ಅನ್ನೋಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿಯವರೇ ಆಗಿರ್ತಕ್ಕಂಥ ನಾಸಿರ್ ಹುಸೇನ್ ಅವರ ಕಚೇರಿಯನ್ನು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆವರಣದಲ್ಲೇ ಇದ್ದೇವೆ. ಇಲ್ಲಿರ್ತಕ್ಕಂಥ ಯುವ ಮೋರ್ಚಾ, ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಭಾರತದ ಧ್ವಜ ಹಿಡಿದುಕೊಂಡು ಬಂದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕಚೇರಿ ಬೀಗ ಹಾಕಿದ್ರು ಕೂಡ ಆ ಕಚೇರಿಯನ್ನು ಮುತ್ತಿಗೆ ಹಾಕುವ ಮೂಲಕ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಿಜೆಪಿ ಕಾರ್ಯಕರ್ತರ ಒಂದು ರೋಷಾವೇಶ ಆಗಿದೆ. ರಾಜ್ಯಸಭಾ ಸದಸ್ಯತ್ವದಿಂದ ಅವರಿಗೆ ವಜಾ ಮಾಡಬೇಕು, ಇಲ್ಲಾಂದರೆ ಅವರೇ ರಾಜೀನಾಮೆ ನೀಡಬೇಕು ಅನ್ನೋಂಥ ಆಕ್ರೋಶವನ್ನು ಕೂಡ ಇಲ್ಲಿರ್ತಕ್ಕಂಥ ಬಳ್ಳಾರಿಯ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, HNN ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.